ಮಾರ್ಚ್ 13ನೇ ತಾರೀಕು ಇಂಗ್ಲಿಷ್ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಟಾಪರ್ ತರ ಯಾವ ರೀತಿ ಉತ್ತರವನ್ನ ಬರೆಯೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ಗ್ರಾಮರ್ ಸೆಕ್ಷನ್ ಅನ್ನ ಯಾವ ರೀತಿ ಬರೀಬೇಕು, ಯಾವ ರೀತಿ ಅಲೈನ್ ಮಾಡಬೇಕು, 4 ಅಂಕದ ಪ್ರಶ್ನೆ, MCQ ಪ್ರಶ್ನೆ ಯಾವ ರೀತಿ ಕರೆಕ್ಟ್ ಆಗಿ ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಕಲಿತಾ ಇದ್ದೀರಾ. ಹಾಗಿದ್ರೆ ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಚಾನಲ್. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ಈ ಟಾಪರ್ ರೀತಿ ಉತ್ತರವನ್ನ ಯಾವ ತರ ಬರೆಯೋದು ಇಂಗ್ಲಿಷ್ ಏನಪ್ಪಾ ಅಂತಂದ್ರೆ ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಯಾವ ರೀತಿ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಎಕ್ಸಾಂಪಲ್ ಅಂದರೆ ಮಾರ್ಚ್ 2023 ಒಂದು 100 ಮಾರ್ಕ್ಸ್ ಆನ್ಸರ್ ಶೀಟ್ ಅನ್ನ ತೆಗೆದುಕೊಂಡು ಇದನ್ನು ಅನಲೈಸಿಸ್ ಮಾಡ್ತಾ ನಾವು ಯಾವ ರೀತಿ ಬರೀಬೇಕು, ಪೇಪರ್ ಪ್ರೆಸೆಂಟೇಷನ್ ಸ್ಕಿಲ್ ಯಾವ ರೀತಿ ಎಲ್ಲವನ್ನ ಈ ಒಂದು ಎಕ್ಸಾಂಪಲ್ ಮೂಲಕ ಕಲಿತಾ ಹೋಗೋಣ. ಇಲ್ಲಿ ನೋಡಿ, 1 ಅಂಕದ ಪ್ರಶ್ನೆ MCQ ಪ್ರಶ್ನೆಯನ್ನು ಆಸ್ ಇಟ್ ಈಸ್ ನೋಡಿ ಎಷ್ಟು ಕೇಳಿದ್ದಾರೆ ಅಷ್ಟನ್ನು ಬರೆದ್ರೆ ಸಾಕು. ಒಂದೇ ಒಂದು ಎ ಅಂತ ಹಾಕಿ ನೈಟ್ ಅಂತ ಇಷ್ಟು ಬರೆದ್ರೆ 1 ಅಂಕ ಸಿಗುತ್ತೆ. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದೆ ನಾನು ಅಷ್ಟೇ. ಇದೇ ರೀತಿ ಬರೀರಿ, ನೀವು ಸಹ ಇದೇ ರೀತಿ ಬರೀರಿ, ಆರಾಮಾಗಿ ಅಂಕವನ್ನು ಗಳಿಸ್ತೀರ, ಸುಲಭವಾಗಿ ಅಂಕ ಗಳಿಸ್ತೀರ. ಕ್ಲೀನಾಗಿರಲಿ, ನೋಡೋಕ್ಕೆ ನೀಟ್ನೆಸ್ ಇರಲಿ. ಬೇಕಂತಂದರೆ ನೀವೆಲ್ಲ ನೋಡ್ತಾ ಹೋಗಿ ಕರೆಕ್ಟಾಗಿ ಬರೀತಾರೆ ಅವರು. ಈಗ ಗ್ರಾಮರ್ ಸೆಕ್ಷನ್ಗೆ ಬಂದ್ವಿ. ಗ್ರಾಮರ್ ಸೆಕ್ಷನಲ್ಲಿ ಈ ರೀತಿ ಫುಲ್ ಪ್ಯಾರಾಗ್ರಾಫನ್ನು ಬರೆದು ನಂತರ ಏನು ಮಾಡಿದ್ದಾರೆ, ಈ ರೀತಿ ಅಂಡರ್ಲೈನನ್ನು ಮಾಡಿದ್ದಾರೆ. ಈ ರೀತಿ ನೀವು ಸಹ ಅಂಡರ್ಲೈನನ್ನು ಮಾಡಿ. ಇದು ಪ್ಯಾಸಿವ್ ವಾಯ್ಸ್ ಒಂದು ಗ್ರಾಮರ್. ಈ ರೀತಿ ಬರೆದ್ರೆ ಚೆನ್ನಾಗಿರುತ್ತೆ, ಇಷ್ಟನ್ನು ಬರೀತೀರ. ಇದು ಲಿಂಕರ್ಸ್, ಈ ಒಂದು ಇದನ್ನು ಬರೆದ್ಬಿಟ್ರೆ ಇದು ಲಿಂಕರ್ಸ್, ಇಲ್ಲೊಂದಿದೆ, ಇಷ್ಟನ್ನು ನೀವು ಬರಿತೀರ. ಫುಲ್ ಒಂದು ಪ್ಯಾರಾಗ್ರಾಫನ್ನು ಬರೆದು ಅದಕ್ಕೆ ಅಂಡರ್ಲೈನನ್ನು ಮಾಡಿ. ಇದು ಸಿಂಪಲ್ ಮೆಥಡ್. ಇನ್ನು ಇದು ರಿಪೋರ್ಟೆಡ್ ಸ್ಪೀಚ್ ಅನಿಸುತ್ತೆ. ಇಲ್ಲಿ ನೋಡಿ, ಇದು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಬರೆದಿದ್ದಾರೆ. ಇದನ್ನು ನೀವು ನೋಡ್ತಾ ಹೋಗಿ. 1 ಅಂಕದ ಒಂದು ಪ್ರಶ್ನೆ. ಈಗ ಈ ಜಂಬಲ್ ಸೆಗ್ಮೆಂಟನ್ನು ತೆಗೆದಿದ್ದಾರೆ. ಜಂಬಲ್ ಸೆಗ್ಮೆಂಟ್ ಇಲ್ಲ, ಇದನ್ನು ತೆಗೆದಿದ್ದಾರೆ. ಡೈರೆಕ್ಟಾಗಿ 4 ಅಂಕದ ಪ್ರಶ್ನೆಗೆ ಬಂದರು. ಈಗ 4 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರಿಬೇಕು ಅಂತಂದರೆ, ನಾನು ಪದೇ ಸಲ ಹೇಳ್ತಾ ಇರ್ತೇನೆ, ಇಂಟ್ರಡಕ್ಷನನ್ನು ಹಾಕಿ. ಪ್ರತಿಯೊಂದು 4 ಮಾರ್ಕ್ಸ್ ಕ್ವೆಶನ್ಗೆ, 6 ಮಾರ್ಕ್ಸ್ ಕ್ವೆಶನ್ಗೆ ಇಂಟ್ರಡಕ್ಷನನ್ನು ಹಾಕಿ. ದಯವಿಟ್ಟು ಇಂಟ್ರಡಕ್ಷನ್ ಹಾಕಿದರೆ ಅಟ್ರಾಕ್ಟಿವ್ ಆಗಿ ಉತ್ತರ ಕಾಣುತ್ತೆ. ಇಲ್ಲಿ ಇಂಟ್ರಡಕ್ಷನನ್ನು ಹಾಕಿದ್ದಾರೆ. ಇಂಟ್ರಡಕ್ಷನ್ ನೋಡ್ಕೊಂಬಿಡಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಆಸ್ ಅ ರೊಮ್ಯಾಂಟಿಕ್ ಪೋಯಮ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಇಷ್ಟನ್ನು ಬರೆದ್ರೆ 1 ಅಂಕ ತೆಗೆದುಕೊಳ್ತಾರೆ. ಇಷ್ಟು ಬರೆದ್ರು ಸಹ. ಆದರೂ ಇವೆಲ್ಲ ನೋಡ್ತಾ ಹೋಗಿ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ಇದನ್ನು ನೋಡಿ ನೀವು ಇದೇ ರೀತಿ ಒಂದು ಇಂಟ್ರಡಕ್ಷನ್ ಹಾಕೋಕ್ಕೆ ಪ್ರಯತ್ನ ಮಾಡಿ. ಇಂಟ್ರಡಕ್ಷನ್ ಹಾಕಿದರೆ ಅಟ್ರಾಕ್ಟಿವ್ ಆಗುತ್ತೆ, ಮಾರ್ಕ್ಸ್ ಫುಲ್ ಸಿಗುತ್ತೆ. ಅವ್ರೇನು ಜಾಸ್ತಿ ಏನು ಬರೆದಿಲ್ಲ. ಇದನ್ನು ನೀವು ಜಸ್ಟ್ ಓದ್ತಾ ಹೋಗಿ. ಇಷ್ಟೇ ಒಂದು ಪುಟ ದಾಟಿ ಒಂದೇ ಒಂದು ಪುಟ ಇದೆ, ಇರೋದೇ ಒಂದು ಪೇಜಿಗೆ 4 ಅಂಕ ಕೊಡ್ತಾರೆ. ಒಂದು ಪೇಜಿಗೆ 4 ಅಂಕ ಸಿಗುತ್ತೆ. ಇಷ್ಟನ್ನು ಬರೀರಿ, 4 ಅಂಕಕ್ಕೆ ಇಷ್ಟನ್ನು ಬರೀರಿ. ಈಗ 6 ಅಂಕದ ಒಂದು ಪ್ರಶ್ನೆಯನ್ನು ನೋಡೋದಾದರೆ 6 ಅಂಕದ ಒಂದು ಪ್ರಶ್ನೆ ನೋಡ್ಬಿಡೋಣ. ಇದು ಆನ್ ಚಿಲ್ಡ್ರನ್ ಮೇಲೆ ಒಂದು ಕ್ವೆಶನನ್ನು ಬರೆದಿದ್ದಾರೆ. ಇಂಟ್ರಡಕ್ಷನ್ ಪದೇ ನೋಡಿ, ಎಲ್ಲ ಕ್ವೆಶನ್ಗೂ ಹಾಕಿದ್ದಾರೆ ಇಂಟ್ರಡಕ್ಷನ್. ಇದು ಇಂಟ್ರಡಕ್ಷನ್. ಆನ್ ಚಿಲ್ಡ್ರನ್ ಇಸ್ ಅ ಪೋಯಮ್ ರಿಟರ್ನ್ ಬೈ ಕಹಲಿಲ್ ಗಿಬ್ರಾನ್. ಈ ರೀತಿ ಬರೆದಿದ್ದಾರೆ, ನೋಡ್ತಾ ಹೋಗಿ. ಸಿಂಪಲ್, ತುಂಬ ಈಸಿಯಾಗಿರ್ತಕ್ಕಂಥದ್ದು ಪ್ರೆಸೆಂಟೇಷನ್ ಸ್ಕಿಲ್. ಆದರೆ ಫ್ರೆಶ್ ಪೇಜ್ಗೆ ಒಂದೊಂದು ಕ್ವೆಶನನ್ನು ಅಟೆಂಪ್ಟ್ ಮಾಡಿ. ಫ್ರೆಶ್ ಪೇಜ್, ಒಂದು ನ್ಯೂ ಪೇಜ್ಗೆ ಒಂದು ನ್ಯೂ ಕ್ವೆಶನ್. ಅ ಸನ್ನಿ ಮಾರ್ನಿಂಗ್, ಇದಕ್ಕೂ ಇಂಟ್ರಡಕ್ಷನನ್ನು ಹಾಕಿದ್ದಾರೆ. 4 ಅಂಕ ಸಿಕ್ಕಿದೆ. ಇಲ್ಲಿ ಯಾವುದೇ ರೀತಿ ಅವರು ಕ್ವೆಶನನ್ನು ಸ್ಟಾರ್ಟ್ ಮಾಡಿಲ್ಲ. ಅವರು ಒಬ್ಬ ಟಾಪರ್ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಇದಿಷ್ಟು ಜಾಗ ಉಳಿತು ನಮಗೆ ಅಂತಂದರೆ, ಈ ಒಂದು ಜಾಗದಲ್ಲಿ ಏನು ಬರೆಯಲ್ಲ, ಈ ಒಂದು ಪ್ಲೇಸಲ್ಲಿ ಏನು ಬರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂತಂದರೆ ಅದು ಪ್ರೆಸೆಂಟೇಷನ್ ಸ್ಕಿಲ್. ಇಲ್ಲಿ ಏನು ಬರೆಯಲ್ಲ. ನೆಕ್ಸ್ಟ್ ಪೇಜ್ಗೆ ನೀವು ಆ ಒಂದು ಉತ್ತರವನ್ನು ಸ್ವಿಫ್ಟ್ ಮಾಡಿ. ಇಷ್ಟೇ. ಇಲ್ಲಿ ಮತ್ತೆ ದ ಗಾರ್ಡನರ್ ರಿಟರ್ನ್ ಬೈ ಪಿ ಲಂಕೇಶ್, ಇದನ್ನು ನೋಡ್ತಾ ಹೋಗಿ. ಇದಕ್ಕೂ ಸಹ ಇಂಟ್ರಡಕ್ಷನನ್ನು ಹಾಕಿದ್ದಾರೆ. ಈ 6 ಅಂಕದ ಪ್ರಶ್ನೆಯನ್ನು ನೋಡುತ್ತಾ ಬರೋಣ. ಈಗ ನೋಡೋಣ 6 ಅಂಕದ ಒಂದು ಪ್ರಶ್ನೆ ಯಾವ ರೀತಿ ಬರೆದಿದ್ದಾರೆ. ಒಂದು ಐಡಿಯಾ ತಗೊಳ್ಳಿ. ನೀವು ಸಹ ಅದೇ ರೀತಿ ಬರೆದ್ರೆ ತುಂಬ ನಿಮ್ಗೆ ಯೂಸ್ ಆಗುತ್ತೆ. ಸೊ ಹೀಗಾಗಿ ನೀವು ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ಸಾರಿ ಮಾರ್ಕ್ಸ್ ಕಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ 6 ಅಂಕಕ್ಕೆ 2 ಪೇಜ್ ಬರೆದಿದ್ದಾರೆ. ಓಕೆ. ವೇರ್ ದೆರ್ ಇಸ್ ಅ ವೀಲ್ ರಿಟರ್ನ್ ಬೈ ಪಿ ಸಾಯಿನಾಥ್. ಇದನ್ನು ಬರೆದಿದ್ದಾರೆ. ಇದಕ್ಕೆ ಮಿನಿಮಮ್ ಎಷ್ಟಪ್ಪ, ಇಲ್ಲಿ ಫ್ರೆಶ್ ಪೇಜನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ಈ ರೋಮನ್ ಅಂಕಿ ಹಾಕಿ
ಫ್ರೆಶ್ ಪೇಜನ್ನು ತೆಗೆದುಕೊಂಡಿದ್ದಾರೆ. ಅದು ABC ಇರುತ್ತೆ, ಇಲ್ಲಿ C ಅಂತ ಬರೆದು ಇದನ್ನು ತೆಗೆದುಕೊಂಡಿದ್ದಾರೆ. ಇದನ್ನೆಲ್ಲ ನೀವು ಬರೀತೀರಾ. ಇದಕ್ಕೆ ಲಿಟ್ರಲಿ ಇಂಟ್ರೊಡಕ್ಷನನ್ನು ಹಾಕಿದ್ದಾರೆ. ಇಂಟ್ರೊಡಕ್ಷನ್ ಕಡ್ಡಾಯ, ಇಂಟ್ರೊಡಕ್ಷನ್ ಈಸ್ ಮ್ಯಾಂಡೇಟರಿ. ಇಂಟ್ರೊಡಕ್ಷನನ್ನು ಹಾಕಿದ್ದಾರೆ. ಇಲ್ಲಿ ಯಾವ ರೀತಿ ಉತ್ತರವನ್ನು ಬರೆದಿದ್ದಾರೆ ನೀವು ನೋಡ್ತಾ ಹೋಗಿ. ಇದನ್ನು ಬೇಕಂತಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದೇ ರೀತಿ ಉತ್ತರವನ್ನು ನೀವು ಸಹ ಬರೀರಿ. ಈ ರೀತಿ 1 ಪೇಜ್ ಇಲ್ಲಿ ಕಂಪ್ಲೀಟ್ ಆಯಿತು. 2 ಪೇಜ್ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. 2 ಪೇಜ್ ಕಂಪ್ಲೀಟ್ ಆಯಿತು. 2 ಪೇಜ್ ಕಂಪ್ಲೀಟ್ ಆಯಿತು. 2 ಪೇಜ್ ಕಂಪ್ಲೀಟ್ ಆಗಿ 2.25 ಪೇಜ್ಗೆ ಇದು ಮುಗೀತು, ಆನ್ಸರ್ ಮುಗೀತು. ಇಲ್ಲಿ ಲಾಸ್ಟ್ ಇವರು ಕನ್ಕ್ಲೂಷನ್ ಕೂಡ ಹಾಕಿದ್ದಾರೆ. ಇಷ್ಟನ್ನು ಬರೆದ್ರೆ ಇನ್ನಫ್. 4 ಅಂಕದ ಪ್ರಶ್ನೆ, MCQ ಪ್ರಶ್ನೆ, ಗ್ರಾಮರ್ ಯಾವ ರೀತಿ ಬರೆದ್ವಿ ಅದೆಲ್ಲ ನೋಡಿದ್ವಿ. ಇದಿಷ್ಟನ್ನು ಬರೆದ್ರೆ ಇಲ್ಲಿಗೆ ಉತ್ತರ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಪ್ಯಾಸೇಜನ್ನು ಬರೆದ್ರು ಅವರು. ಎಲ್ಲ ಆನ್ಸರನ್ನು ಬರೆದ ನಂತರ ಇಲ್ಲಿ ಪ್ಯಾಸೇಜ್ ರೇಟಿಂಗನ್ನು ಬರೆದಿದ್ದಾರೆ. 10 ಅಂಕಕ್ಕೆ ಇದು ಪ್ಯಾಸೇಜ್ ರೇಟಿಂಗ್ ಇದೆ. ಈ ಪ್ಯಾಸೇಜ್ ರೇಟಿಂಗಿಗೆ ಏನಪ್ಪ, ಡೈರೆಕ್ಟಾಗಿ ಆನ್ಸರನ್ನು ಅಷ್ಟೇ ಬರೆದ್ಬಿಡೋದು. ಆನ್ಸರನ್ನು ಬರೆದು ಈ ರೀತಿ ಅಂಡರ್ಲೈನ್ ಮಾಡಿದರೆ 10ಕ್ಕೆ 10 ಅಂಕ ಅವ್ರಿಗೆ ಸಿಕ್ಕಿದೆ. ಇಲ್ಲಿ ನೋಡ್ತಾ ಹೋಗಿ, ಗ್ರಾಮರ್ ಇದೆ, ಇದು ರಿಪೋರ್ಟೆಡ್ ಸ್ಪೀಚ್, ಇದು ಡೈಲಾಗ್ ರೈಟಿಂಗ್, ನೋಟ್ ಮೇಕಿಂಗ್. ಈ ರೀತಿ ನೀವು ಸಹ ಏನು ಮಾಡಿ ಅಂತಂದರೆ ಈ ಡೈಗ್ರಾಮನ್ನು ಹಾಕಬೇಕು. ಡೈಗ್ರಾಮನ್ನು ಹಾಕಿ ಈ ರೀತಿ ಬರೆದು ಚೆನ್ನಾಗಿ ಕಾಣುತ್ತೆ. ಈ ರೀತಿ ಡೈಗ್ರಾಮ್ ಹಾಕಿ ಡ್ರಾಯಿಂಗ್ ಎಲ್ಲ ತೆಗೆದು ಬರೆದ್ರೆ ಓಕೆ. ಇದೇ ರೀತಿ ಮಾಡಬೇಕು. ಅದನ್ನು 4ಕ್ಕೆ 4 ಅಂಕ ಬೇಕಂದ್ರೆ ಈ ರೀತಿ ಮಾಡಬೇಕು. ಇನ್ನು ಲಾಸ್ಟ್ ಜಾಬ್ ಅಪ್ಲಿಕೇಶನ್ನ ಬರೆದಿದ್ದಾರೆ. ಜಾಬ್ ಅಪ್ಲಿಕೇಶನ್ ನೋಡಿ, ಜಾಬ್ ಅಪ್ಲಿಕೇಶನ್, ರೆಸ್ಯೂಮೆ, ಇಲ್ಲಿಗೆ 5ಕ್ಕೆ 5 ಅಂಕ ಅವ್ರಿಗೆ ಸಿಕ್ತು. ರಿಪೋರ್ಟ್ ರೈಟಿಂಗನ್ನು ತೆಗೆದುಕೊಂಡಿದ್ದಾರೆ. ರಿಪೋರ್ಟ್ ರೈಟಿಂಗನ್ನು ಬರೆದಿದ್ದಾರೆ. ನೀವು ಬೇಕಂತ ರಿಪೋರ್ಟ್ ರೈಟಿಂಗ್ ಈ ಸಾರಿ ತೆಗೆದಿದ್ದಾರೆ. ಏನಿಲ್ಲ, ರಿಪೋರ್ಟ್ ರೈಟಿಂಗ್ ಏನಿಲ್ಲ, ಇದನ್ನು ನೋಡುವ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಪ್ರೊನೌನನ್ನು ಬರೆದಿದ್ದಾರೆ. ಪ್ರೊನೌನ್ ಬರೆದು ಹಿ, ವಿಚ್, ವೇರ್, ಹಿಸ್, ಎಲ್ಲೆಲ್ಲಿ ಅಂತ ಇಲ್ಲಿದೆ. ಇದಿಷ್ಟು ಈ ಪ್ರೆಸೆಂಟೇಷನ್ ಸ್ಕಿಲ್. ನೀವು ಇದೇ ರೀತಿ ಬರೀರಿ. ಇಂಗ್ಲೀಷ್ ಎಕ್ಸಾಮಲ್ಲಿ ಎಲ್ಲರೂ ಲಿಟ್ರಲಿ ಇದೇ ರೀತಿ ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಫಾಲೋ ಮಾಡಿ ನೀವು ಚೆನ್ನಾಗಿ ಉತ್ತಮ ಅಂಕವನ್ನು ತೆಗೆದುಕೊಳ್ತೀರಿ ಇಂಗ್ಲೀಷಲ್ಲಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಧನ್ಯವಾದ ಸ್ನೇಹಿತರೆ.